ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಬೋಟ್ಗಳ ತಪಾಸಣೆ ತೀವ್ರಗೊಂಡಿದೆ. ಕಾರವಾರದ ಕದಂಬ ನೌಕಾನೆಲೆ ಬಂದರಿನಲ್ಲಿ ನಿರ್ಬಂಧ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಮಾರ್ಗವೇ ಇರಲಿ ವಾಯುಮಾರ್ಗವೇ ಇರಲಿ, ಗಡಿ ಭಾಗದ ರಸ್ತೆಗಳೇ ಆಗಲಿ, ಉಗ್ರ ಕ್ರಿಮಿಗಳು ವೈರಿ ರಾಷ್ಟ್ರವಾದ ಪಾಕಿಸ್ತಾನದ ಯೋಧರು ಭಾರತದ ಮೇಲೆ ಕಿಂಚಿತ್ತೂ ದಾಳಿ ಮಾಡಬಾರದು. ಹೀಗಾಗಿ ದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲೂ ಕರಾವಳಿ ಕಾವಲು ಪಡೆ ಬಂದೋಬಸ್ತ್ ಹೆಚ್ಚು ಮಾಡಲಾಗಿದೆ. ಯುದ್ಧದ ಕಾರ್ಮೋಡ, ಕರಾವಳಿಯಲ್ಲಿ ಹೈ ಅಲರ್ಟ್. ಮಂಗಳೂರು ಕಡಲ ತೀರದಲ್ಲಿ ಬೋಟ್ಗಳ ತಪಾಸಣೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್. ದೇಶಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದ್ದು ರಾಜ್ಯದ ಕರಾವಳಿಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ತೀವ್ರ ನಿಗಾ ವಹಿಸಿದೆ. ಮಂಗಳೂರಿನ ಬಂದರು ತೀರದಲ್ಲಿ ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಸಮುದ್ರ ಮಾರ್ಗದ ಮೀನುಗಾರಿಕಾ ಬೋಟ್ ಮೀನುಗಾರರ ತಪಾಸಣೆ ಮಾಡ್ತಿದ್ದಾರೆ. ಕಡಲ ತಡಿ ಮಂಗಳೂರಿನಲ್ಲೂ ಕೂಡ ಕಡಲಂಚಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ನೋಡಬಹುದಾಗಿದೆ, ಕರಾವಳಿಯ ಕಾವಲು ಪಡೆ ಸಿಬ್ಬಂದಿಗಳು ಈ ಒಂದು ಬೋಟ್ಗಳಲ್ಲಿ ಈ ಒಂದು ಗಸ್ತನ್ನು ತಿರುಗ್ತಾ ಇರುವಂಥದ್ದನ್ನಲ್ಲಿ ನೋಡಬಹುದಾಗಿದೆ. ಅಂದರೆ ಈ ಒಂದು ಗಸ್ತನ್ನು ಯಾಕೆ ತಿರುಗ್ತಾರೆ ಅಂತ ಹೇಳಿದರೆ, ಇಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಯಾವುದಾದ್ರೂ ಬೋಟ್ಗಳು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ತಪಾಸಣೆಯನ್ನು ಮಾಡುವಂಥದ್ದು ಇರ್ಬೋದು. ಅವರುಗಳಿಗೆ ಕೆಲವೊಂದು ಅಲ್ಲಿ ಕೆಲವೊಂದು ದಾಖಲಾತಿಗಳು ಮತ್ತು ಅವರನ್ನು ಅಲ್ಲಿ ಚೆಕ್ ಮಾಡುವಂಥದ್ದು ಇರ್ಬೋದು, ಅದನ್ನೆಲ್ಲ ಕೂಡ ಅಲ್ಲಿ ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಒಂದು ಮೀನುಗಾರಿಕೆ ಬೋಟ್ ಏನಿದೆ ಆ ಬೋಟ್ನ ಬಳಿ ಹೋಗಿ ಇವಾಗ ಅಲ್ಲಿ ತಪಾಸಣೆಯನ್ನು ಮಾಡುವಂಥ ಕೆಲಸಕ್ಕೂ ಕೂಡ ಅವರು ಮುಂದಾಗಿರುವಂಥದ್ದು. ಇನ್ನು ಉಗ್ರರ ನೆಲೆ ಮೇಲೆ ದಾಳಿಯ ಬೆನ್ನಲ್ಲೇ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ ಬಂದರಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅರಗಾದ ಕದಂಬ ನೌಕಾನೆಲೆಯಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಕರಾವಳಿ ಕಾವಲು ಪಡೆ ತಟರಕ್ಷಕ ದಳದಿಂದ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಚೀನಾ ಹಾಗೂ ಪಾಕಿಸ್ತಾನದ ಸಿಬ್ಬಂದಿಗೆ ಬಂದರಿನಲ್ಲಿ ನಿರ್ಬಂಧ ಹೇರಲಾಗಿದ್ದು, ಅನ್ಯ ದೇಶದಿಂದ ಬರುವ ಸರಕು ಸಾಗಾಟ ಹಡಗಿನಲ್ಲಿ ನಿರ್ಬಂಧ ಮಾಡಲಾಗಿದೆ. ಜೊತೆಗೆ ಬಂದರಿಗೆ ಬರುವ ಹಡಗು ಮೀನುಗಾರಿಕಾ ಬೋಟ್ಗಳನ್ನ ಕರಾವಳಿ ಕಾವಲು ಪಡೆ ತಪಾಸಣೆ ಮಾಡ್ತಿದೆ. ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಇಲಾಖೆ ಸೂಚನೆ ಕೊಟ್ಟಿದ್ದು 12 ನಾಟಿಕಲ್ ಮೈಲು ದೂರದಿಂದ ಹೊರ ಹೋಗದಂತೆ ಸೂಚಿಸಲಾಗಿದೆ. ಇನ್ನು ಜಲಾಶಯಗಳಿಗೆ ತಕ್ಷಣ ಭದ್ರತೆ ಒದಗಿಸುವಂತೆ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಜಲಾಶಯಗಳ ಭದ್ರತಾ ನಿರ್ವಹಣಾ ಸಂಸ್ಥೆಗಳು ನಿಗಮಗಳಿಗೆ ಸೂಚನೆ ಕೊಡಲಾಗಿದೆ. ವಲಯ ವ್ಯಾಪ್ತಿಯ ಡ್ಯಾಂಗಳಿಗೆ ಪೊಲೀಸ್ ಇಲಾಖೆಯ ಜೊತೆ ಸಮನ್ವಯ ಕಾಪಾಡಿಕೊಂಡು ಭದ್ರತಾ ವ್ಯವಸ್ಥೆ ಕೈಗೊಳ್ಳುವಂತೆ ಸೂಚಿಸಿ ಆದೇಶ ಹೊರಡಿಸಲಾಗಿದೆ. ಯುದ್ಧದ ಕಾರ್ಮೋಡದಿಂದಾಗಿ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ ನಿಗಾ ಹೆಚ್ಚು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.